ಬೆಂಗಳೂರಿನಲ್ಲಿ ಸುಡು ಬಿಸಿಲು ಅಬ್ಬಬ್ಬ 30 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಉಷ್ಣಾಂಶ ದಾಖಲಾಗಿದೆ. ಬೆಂಗಳೂರು ಸುಡ್ತಿದೆ. ಬೆಂಗಳೂರಿನಲ್ಲಿ ಸುಡು ಬಿಸಿಲು 30 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಉಷ್ಣಾಂಶ ದಾಖಲಾಗಿದೆ. ಸಾಮಾನ್ಯವಾಗಿ ಮಾರ್ಚ್ನಿಂದ ಬೇಸಿಗೆ ಆರಂಭವಾಗಬೇಕು, ಆದರೆ ಅದಕ್ಕೂ ಮುನ್ನ ಫೆಬ್ರವರಿ ಅಂತ್ಯದಲ್ಲೇ ಸುಡು ಬಿಸಿಲು ಅನ್ನುವಂತಾಗಿದೆ. ಫೆಬ್ರವರಿ 21ರಿಂದ ನಗರದ ಗರಿಷ್ಠ ತಾಪಮಾನ 30 ಡಿಗ್ರಿ ಸೆಲ್ಸಿಯಸ್. ಅಭಿವೃದ್ಧಿ ನೆಪದಲ್ಲಿ ಮರಗಳನ್ನ ಕಡಿದಿದ್ದಾರೆ. ವಿಪರೀತವಾಗಿ ಕಾಂಕ್ರೀಟೀಕರಣ ನಡೆದಿದೆ. ಎಲ್ಲ ಕಾರಣಗಳಿಗಾಗಿ ಇವತ್ತು ರಾಜಧಾನಿ ಪರಿಣಾಮವನ್ನ ಎದುರಿಸ್ತಿದೆ. ನಗರ ಉಷ್ಣಾಂಶ ಹೆಚ್ಚಳವಾಗ್ತಿದೆ. ಇನ್ನು ಆರೋಗ್ಯದ ಕಡೆ ಗಮನ ಕೊಡಿ. ಬಿಸಿಲು ಜಾಸ್ತಿ ಆಗ್ತಿದೆ ಅಂತ ವೈದ್ಯರು ತಜ್ಞರು ಸಲಹೆಯನ್ನ ನೀಡ್ತಿದ್ದಾರೆ. ಬಿಸಿಲಿನ ಬೇಗೆ ಕಡಿಮೆ ಮಾಡೋದಕ್ಕೆ ಹೆಚ್ಚಿನ ನೀರನ್ನ ಕುಡೀರಿ, ಮಜ್ಜಿಗೆಯನ್ನ ಕುಡೀರಿ, ಮಧ್ಯಾಹ್ನ ಹೊರಗೆ ಹೋಗೋದನ್ನ ತಪ್ಪಿಸಿ, ಹೀಗೆಲ್ಲ ತಜ್ಞರು ಸಲಹೆಯನ್ನ ನೀಡ್ತಿದ್ದಾರೆ. ಬಿಸಿಲಿನ ತಾಪ ಹೇಳತೀರದಾಗಿದೆ ಈವಾಗಲೇ. ಯಾಕೆಂದ್ರೆ ಫೆಬ್ರವರಿ ಮುಗಿಯುವಂತಹ ಹಂತದಲ್ಲಿಯೇ ಆಲ್ಮೋಸ್ಟ್ 30 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಪ್ರಮಾಣ ದಾಖಲಾಗಿರುವಂಥದ್ದು. ಸಾಮಾನ್ಯವಾಗಿ ಮಾರ್ಚ್ನಿಂದ ಬೇಸಿಗೆ ಪ್ರಾರಂಭವಾಗಬೇಕು, ಆದರೆ ಈ ಬಾರಿಯೂ ಬಹಳ ಬೇಗ ಬೇಸಿಗೆಯ ಧಗೆಯನ್ನ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ 30 ಡಿಗ್ರಿಗಿಂತ ಜಾಸ್ತಿ ಸೆಲ್ಸಿಯಸ್ ದಾಖಲಾಗಿದೆ. ಫೆಬ್ರವರಿ 22ರಂದು 32.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಇನ್ನು ಫೆಬ್ರವರಿ 23ಕ್ಕೆ 32.8 ಡಿಗ್ರಿ, ಫೆಬ್ರವರಿ 24ರಂದು 31.1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿರುವಂಥದ್ದು. ಇನ್ನು ಫೆಬ್ರವರಿ 25ರಂದು 31.6 ಡಿಗ್ರಿ ಸೆಲ್ಸಿಯಸ್. ಒಟ್ಟಾರೆ 30 ಡಿಗ್ರಿ ಮೇಲೇನೆ ಉಷ್ಣಾಂಶ ದಾಖಲಾಗಿರುವಂಥದ್ದು. ಫೆಬ್ರವರಿ 21ರಿಂದ ನೋಡಿದ್ರೆ ಕಳೆದ ಈ ಒಂದು 5-6 ದಿನಗಳಲ್ಲಿ ಆಲ್ಮೋಸ್ಟ್ 30 ಡಿಗ್ರಿ ಸೆಲ್ಸಿಯಸ್ ಮೇಲೇನೆ ಇದೆ ಬಿಸಿಲು ಉಷ್ಣಾಂಶ. ಹಾಗಾಗಿ ವೈದ್ಯರು ಹಾಗೂ ತಜ್ಞರು ಸಲಹೆಯನ್ನು ನೀಡ್ತಿದ್ದಾರೆ. ಬಿಸಿಲಿರುವಂತಹ ಸಂದರ್ಭದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ಹೊರಗೆ ಹೋಗಬೇಡಿ. ತುಂಬಾ ಅನಿವಾರ್ಯ ಇದೆ ಅಂದ್ರೆ ಮಾತ್ರ ಅಂಥ ಕೆಲಸಗಳಿಗೆ ಹೋಗಿ. ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ನೀರನ್ನು ಕುಡಿಯುವುದು ಮತ್ತು ಮಜ್ಜಿಗೆಯನ್ನು ಕುಡಿಯುವುದು, ಸಾಕಷ್ಟು ಪ್ರಮಾಣದಲ್ಲಿ ದೇಹಕ್ಕೆ ಬೇಕಾಗುವಂಥ ನೀರು ಯುಕ್ತ ಆದಂಥ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳೋದು, ಹಣ್ಣುಗಳ ಸೇವನೆ ಇರಬಹುದು, ಮತ್ತು ಯಾವ ಕಾರಣಗಳಿಗೆ ಬಾಡಿ ಹೈಡ್ರೇಟ್ ಆಗುತ್ತೋ ಅಂಥ ಪಾನೀಯಗಳನ್ನು ಸೇವಿಸೋದು, ಈ ಥರದ ಪ್ರಿಕಾಷನ್ಸ್ನ ತಗೊಳ್ಳಿ. ಯಾಕಂದರೆ ಬಿಸಿಲಿನ ತಾಪಮಾನ ಈಗಲೇ ಇಷ್ಟಿದೆ. ಇನ್ನು ಮಾರ್ಚ್ ಏಪ್ರಿಲ್ ಅಂದರೆ ಹೇಳತೀರದಾಗುತ್ತೆ ಸುಡು ಬಿಸಿಲು. ಬೆಂಗಳೂರಿನ ತಾಪಮಾನ ಈಗಲೇ ಇಷ್ಟಾಗಿದೆ. ಹಾಗಾಗಿ ಈ ಎಲ್ಲ ಕಾರಣದಿಂದ ನಿಮ್ಮ ಆರೋಗ್ಯದ ಮೇಲೆ ನೀವು ಗಮನ ಹರಿಸಿ ಅಂತಿದ್ದಾರೆ. ಇನ್ನು ಅಭಿವೃದ್ಧಿಯ ನೆಪದಲ್ಲಿ ಮರಗಳನ್ನು ಕಡಿದು ಇಡೀ ಬೆಂಗಳೂರು ಕಾಂಕ್ರೀಟೀಕರಣವಾಗಿದೆ. ಇಂಥ ಸಮಯದಲ್ಲಿ ಮರಗಳ ಪೋಷಣೆ ಮತ್ತೆ ನೆನಪಾಗುತ್ತೆ. ಮರಗಳನ್ನು ಅಭಿವೃದ್ಧಿಗಾಗಿ ಕಡ್ದಿರ್ತಾರೆ. ಬಟ್ ಇವತ್ತು ನೋಡೋದಾದ್ರೆ ಇದೇ ಸುಡು ಬಿಸಿಲಿನ ಪರಿಣಾಮವನ್ನ ನಗರ ಅನುಭವಿಸ್ತಾ ಇದೆ. ಹಾಗಾಗಿ ಮಧ್ಯಾಹ್ನದ ವೇಳೆ ಸಾಕಷ್ಟು ಪ್ರಮಾಣದಲ್ಲಿ ಹೊರಗೆ ಹೋಗೋದನ್ನ ತಪ್ಪಿಸಿ ಅವಾಯ್ಡ್ ಮಾಡಿ. ನೀವಿರುವಂತಹ ಸ್ಥಳದಲ್ಲೇ ಇರಿ. ಮನೆಯಲ್ಲಿದ್ರೆ ಮನೆಯಲ್ಲಿರಿ, ಅಥವಾ ಆಫೀಸ್ನಲ್ಲಿದ್ರೆ ಆಫೀಸ್ನಲ್ಲಿ. ಆದರೆ ಮಧ್ಯಾಹ್ನ ಕಾಲದಲ್ಲಿ ಹೊರಗೆ ಓಡಾಡುವುದನ್ನ ತಪ್ಪಿಸಿದ್ರೆ ಒಳ್ಳೆಯದು. ವೈದ್ಯರು ಕೂಡ ಆಹಾರ ಗಮನದಲ್ಲಿ ಇರಿಸಿಕೊಂಡು ಆರೋಗ್ಯವನ್ನು ನೋಡಿಕೊಳ್ಳಿ ಅಂತಿದ್ದಾರೆ. ಯಾಕೆಂದರೆ ಸಿಕ್ಕಲ್ಲಿ ತಿನ್ನೋದು, ಎಣ್ಣೆಯುಕ್ತವಾದಂತಹ ಪದಾರ್ಥಗಳನ್ನು ತಿನ್ನೋದು ಮತ್ತು ಅತಿ ಡ್ರೈ ಆಗಿರುವಂತಹ ಪದಾರ್ಥಗಳನ್ನು ತಿನ್ನೋದು, ಇದು ಎಲ್ಲ ಕಾರಣಗಳಿಗೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದು. ಹಾಗಾಗಿ ಹೆಚ್ಚು ಹೈಡ್ರೇಟ್ ಆಗಿರುವಂತೆ ನೋಡಿಕೊಳ್ಳಿ ಬಾಡಿ ಅನ್ನೋದನ್ನು ತಜ್ಞರು ಮತ್ತು ವೈದ್ಯರು ಸಲಹೆಯನ್ನು ನೀಡ್ತಿದ್ದಾರೆ. ಫೆಬ್ರವರಿ 21ಕ್ಕೆ 30.8 ಡಿಗ್ರಿ ಸೆಲ್ಸಿಯಸ್ ಇತ್ತು. ಫೆಬ್ರವರಿ 22ಕ್ಕೆ 32.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ. 23ರಂದು 32.8 ಡಿಗ್ರಿ ಉಷ್ಣಾಂಶ ಇತ್ತು. ಇನ್ನು 24ರಂದು 31.1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿರುವಂಥದ್ದು. ಇನ್ನು ಫೆಬ್ರವರಿ 25ಕ್ಕೆ 31.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಸೊ ಈ ಕಳೆದ 5 ದಿನಗಳನ್ನು ಗಮನಿಸಿದ್ರೆ 30 ಡಿಗ್ರಿ ಮೇಲೇನೆ ಇದೆ. ಕ್ರಮೇಣವಾಗಿ ಉಷ್ಣಾಂಶ ದಾಖಲಾಗಿರೋದನ್ನು ನಾವು ನೋಡ್ತಿದ್ದೀವಿ. ಹೀಗಾಗಿ ದಿನೇ ಉಷ್ಣಾಂಶದ ಪರಿಣಾಮ ಹೆಚ್ಚಾಗ್ತಾನೆ ಇದೆ. ಈ ಒಂದು ವ್ಯತ್ಯಾಸ ಇರೋದ್ರಿಂದ ಬೆಂಗಳೂರು ಸುಡು ಬಿಸಿಲಿಗೆ ತುತ್ತಾಗುತ್ತೆ. ಇನ್ನು ಮೇಲೆ
ಗಮನ ಬೇಕಾದಂತಹ ಆರೋಗ್ಯ, ನೀವು ವಹಿಸಬೇಕಾದಂತಹ ಆರೋಗ್ಯದ ಮುನ್ನೆಚ್ಚರಿಕೆಗಳನ್ನು ವಹಿಸಿ ಬಿಸಿಲಿನ ತಾಪದಿಂದ ರಕ್ಷಿಸಿಕೊಳ್ಳಿ ಅಂತ ತಜ್ಞರು ಸಲಹೆ ನೀಡ್ತಿದ್ದಾರೆ.